ಆಗ್ತಿದೆ ಇವಾಗಲೂ ಕೂಡ. ಎಲ್ಲೋ ಬೈ ಚಾನ್ಸ್ ಒಂದೊಂದು ದಿನ ಅಂತೂ ಯಾರಾದರೂ ಗೆಸ್ಟ್ಗಳು ಬಂದಾಗ ಸ್ವಲ್ಪ ರೋಟೀನ್ ಆಚೆ ಈಚೆ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನು ಮಾಮೂಲಿ ಡೈಲಿ ಇದೇ ರೋಟೀನ್ ಇರುತ್ತೆ. ಆ್ಯಕ್ಚುಲಿ ನಾನು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ರೋಟೀನ್. ಸೊ ರೋಟೀನ್ ಅನ್ನೋದಕ್ಕಿಂತ ನನ್ನ ಇವಾಗಿನ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ರೀತಿ ಇರುತ್ತೆ ನನ್ನ ರೋಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆಯೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೀನಿ. ಅಂತಂದರೆ ಟಿಫನ್ ಎಲ್ಲ ಯಾವ ರೀತಿ ಮಾಡ್ಕೊತೀನಿ, ಹಾಗೆಯೇ ಬೆಳಗ್ಗೆ ಟೈಮು ಎದ್ದಾಗ ನಂದು ಬೆಳಗಿಂದು ಟೈಮಿಂಗ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಆಫ್ಟರ್ನೂನ್ ಬ್ರೇಕ್ಫಾಸ್ಟ್ನು ಕೂಡ ಶೇರ್ ಮಾಡ್ಕೊಬೇಕಾಗಿತ್ತು. ಬಟ್ ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಳೋದಕ್ಕಾಗಲಿಲ್ಲ. ಯಾಕಂತಂದರೆ ಇವಾಗ ನಾರ್ಮಲಾಗಿ ಮಧ್ಯಾಹ್ನ ಬಂದುಬಿಟ್ಟು ಸಾಂಬಾರು ಮತ್ತು ರೈಸು ಮಾಮೂಲಿ ಅದೇ ಇರುತ್ತೆ, ಅದರದ್ದೆಲ್ಲ ಕ್ಲಿಪ್ಪಿಂಗ್ನ ತೊಗೊತೀನಿ. ಸೊ ಏನಾದರೂ ಒಂದು ಕಾಳ್ದಾಗಿರ್ಬೋದು ಅಥವಾ ಬೇಳೆ ಸಾಂಬಾರಾಗಿರ್ಬೋದು, ಸೊ ಈ ರೀತಿದೇ ಯೂಸ್ ಮಾಡ್ತೀನಿ. ಸೊ ಆ ರೀತಿ ಎಲ್ಲ ವೀಡಿಯೋಸ್ನ ಯಾವ ಥರ ನಾನು ರೊಟೀನ ಸೆಟ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಫುಡ್ಡೆಲ್ಲ ಫಾಲೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಹಂಗೆ ಕಂಟಿನ್ಯೂ ಮಾಡ್ತಾ ನನ್ನ ರೂಟೀನ್ನ ಶೇರ್ ಮಾಡ್ಕೊತೀನಿ. ಬೆಳಿಗ್ಗೆ ಒಂದು 6:30ಗೆಲ್ಲ ಎದ್ದೇಳ್ತೀನಿ ನಾನು. ಸೊ 6:30ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ನಂದು ದಿನಚರಿ ಏನಿರುತ್ತೆ ನೋಡಿ ಮಾರ್ನಿಂಗ್ದು ಅದನ್ನೆಲ್ಲ ಮುಗಿಸ್ಕೊತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:45 ಅಷ್ಟೊತ್ತು ಆಗಿದೆ. ಸೊ ಇವಾಗ ಒಂದು ಲೋಟ ಬಿಸಿನೀರನ್ನ ಕುಡಿತೀನಿ. ಮೊದಲನೇದಾಗಿ ನಾನು ಸ್ವಲ್ಪ ಟೈಮ್ ಕೂತ್ಕೊಂಡು ನಾನು ಬಿಸಿನೀರೆಲ್ಲ ಕುಡಿದು ಗಂಜಿ ಎಲ್ಲ ಕುಡಿದು ಸೊ ಆಲ್ಮೋಸ್ಟ್ ಒಂದು 7:30 ಅಷ್ಟೊತ್ತು ಆಗೋಗುತ್ತೆ. ಸೊ ಅಷ್ಟೊತ್ತವರೆಗೂ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮು ನಾನು ನನಗೋಸ್ಕರ ಸಮಾಧಾನವಾಗಿ ಕೂತ್ಕೊಂಡು ನೀರು ಕುಡ್ಕೊಂಡು ಗಂಜಿ ಕುಡ್ಕೊಂಡು ಆರಾಮಾಗಿ ಕೂತಿರ್ತೀನಿ. ಸೊ ಗಂಜಿ ಕೂಡ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಾನು ಫ್ರೆಶ್ ಅಪ್ ಆಗಬೇಕಾದ್ರೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಯಾಕಂದರೆ ನನಗೆ ಆಗಿರ್ಬೋದು ಅಥವಾ ಮನೆಯವ್ರಿಗಾಗಿರ್ಬೋದು ಬಿಸಿನೀರು ಮತ್ತು ಗಂಜಿ ಎರಡೂ ಬೇಕು. ಸೊ ಹಾಗಾಗಿ ಫಸ್ಟು ಬಿಸಿನೀರು ಕುಡ್ದಿದ್ದಾದ್ಮೇಲೆ ಗಂಜಿ ಕುಡ್ಕೋತೀವಿ ಅಲ್ವಾ, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಡ್ತೀನಿ. 8 ಗಂಟೆ ಅಥವಾ ಒಂದು 7:45 ಅಷ್ಟೊತ್ತಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ಕೊತೀನಿ. ಸೊ 8:15 ಅಷ್ಟೊತ್ತಲ್ಲೆಲ್ಲ ತಿಂಡಿನೂ ಕೂಡ ಆಗೋಗ್ಬಿಡುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅಂದರೆ ಹಸಿ ಕಡಲೆ ಮೊಳಕೆ ಕಟ್ಟಿದ್ದಿತ್ತು. ಸೊ ಅದನ್ನು ಬಳಸ್ಕೊಂಡು ದೋಸೆನ ಮಾಡ್ಕೊತಿದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಇತ್ತು. ಸೊ ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಬೌಲ್ಗೆ ನಾನು ಆ ಮೊಳಕೆ ಕಟ್ಟಿರುವಂಥ ಹಸಿ ಕಡಲೆ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು ಬೌಲ್ ಅಷ್ಟು ಅಂತ ಅಂದ್ಕೊಳ್ಳಿ, ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿಲ್ಲ, ಸಾಕಾಗುತ್ತೆ ಇಷ್ಟು ಅಂತ ಅಂದ್ಬಿಟ್ಟು. ಹಾಗೆಯೇ ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ, ಒಂದು 2 ಗೆಂಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ನಿಮ್ಗೇನಾದ್ರು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಬೇಕು ಇಷ್ಟಪಡೋರು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿಗೆ ಇಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಲೋಟ ಮೊಸರನ್ನು ಕೂಡ ಹಾಕ್ಕೊತೀನಿ. ಫ್ರೆಶ್ ಮೊಸರನ್ನ ಬಳಸ್ಕೊಳ್ಳಿ, ಆವಾಗ ಏನೂ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿರುತ್ತೆ. ಅಂದರೆ ಹುಳಿ ಬರೋ ಥರ ಅದೆಲ್ಲ ಬೇಡ ಅಲ್ವಾ. ಸೊ ಹಾಗಾಗಿ ಫ್ರೆಶ್ ಮೊಸರು ಇತ್ತು ಮನೇಲಿ, ಅದನ್ನು ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ರವೆನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೋಬಹುದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಅಂತಂದ್ಬಿಟ್ಟು ಬರೀ ಇಷ್ಟನ್ನು ಮಾತ್ರ ಫಸ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಯಾಕಂದರೆ ಹಸಿ ಕಡಲೆ ಆಗಿರೋದ್ರಿಂದ ಫಸ್ಟೇನೆ ಗ್ರೈಂಡ್ ಮಾಡ್ಕೊಬಿಡೋಣ. ಮತ್ತು ರವೆ ಏನು ಅಂದರೆ ಸ್ವಲ್ಪ ನೆನೆದಾಗ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊದಲನೇದಾಗಿ ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಅಂದರೆ ಸ್ವಲ್ಪ ತರಿಯಾಗಿ ರುಬ್ಬುತ್ತೆ ಇದು. ಅಷ್ಟೊಂದು ಇವಾಗ ನಾವು ದೋಸೆ ಹಿಟ್ಟು ಏನು ಬರುತ್ತೆ ಆ ಥರ ಎಲ್ಲ ರುಬ್ಬೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಸ್ಟು ರುಬ್ಕೊಂಡು ಅದಾದಮೇಲೆ ಅದೇ ಬೌಲ್ ಏನು ಬರುತ್ತೆ ನೋಡಿ, ಅದೇ ಬೌಲ್ಗೆ ನಾನು ಒಂದು ಸ್ವಲ್ಪ ಪ್ರಮಾಣ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಹಾಕಬೇಕು, ಎಷ್ಟೊಂದು ಯೂಸ್ ಮಾಡ್ಕೋಬೇಕು ಅಂತ. ಯಾಕಂದರೆ ನಾನು ಅಳತೆನೇ ತಗೊಂಡು ಇದನ್ನು ಮಾಡ್ತಾ ಇಲ್ಲ. ಸೊ ಜಸ್ಟ್ ನಂಗೆ ಕಣ್ಣಲ್ತೆಲ್ಲಿ ಮಾಡ್ತೀವಿ ನೋಡಿ, ಸೊ ಆ ರೀತಿಯಾಗಿ ಒಂದು ಸ್ವಲ್ಪ ಪ್ರಮಾಣದಷ್ಟು ನಾನು ರವೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೆನೆಸಿಡ್ತೀನಿ. ಇದು ಒಂದು ಸ್ವಲ್ಪ ಟೈಮ್ ನೆನೆಯೋವರೆಗೆ ನಾನು ಅದನ್ನು ರುಬ್ಕೊಂಡ್ರೆ ಸರಿಯಾಗುತ್ತೆ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ
ಅಂತ ಅಂದ್ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡಿರೋದನ್ನು ಕೂಡ ಈ ರೀತಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತು ರವೆನೂ ಕೂಡ ಹಾಕ್ಕೊಂಡು ಅದನ್ನು ರುಬ್ಬಿ ಅಲ್ಲಿಗೆ ಹಾಕ್ಕೊಳ್ಳೋದು, ಮತ್ತು ಸಾಲ್ಟ್ ಹಾಕ್ಕೊಳ್ಳೋದು. ಬೇಕು ಅಂತಂದರೆ ನಿಮಗೆ ಗರಂ ಮಸಾಲ ಆಗಿರ್ಬೋದು. ಸೊ ಈ ರೀತಿ ಎಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಜಸ್ಟ್ ಹಿಂಗೆ ಹೆಲ್ದಿ ಆಗಿರಲಿ ಅಂತ ಅಂದ್ಬಿಟ್ಟು ಬರೀ ಇಷ್ಟನ್ನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಇದು. ಹಸಿರು ಕಾಳು ಏನು ಬರುತ್ತೆ ನೋಡಿ, ಹಸಿರು ಕಾಳಲ್ಲೂ ಹಿಂಗೆ ದೋಸೆ ಮಾಡ್ತೀವಿ ಅಲ್ವಾ, ಹಂಗೇನೆ ಹಸಿ ಕಡಲೆಯಲ್ಲೂ ಕೂಡ ಈ ರೀತಿ ದೋಸೆನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಒಳ್ಳೆ ಪ್ರೋಟೀನ್ ಇರುವಂತಹ ಫುಡ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾನು ಇನ್ಕ್ಲೂಡ್ ಮಾಡ್ಕೊತೀನಿ ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ. ಇವಾಗ ನಾನು ಫುಡ್ನ ಯಾವ ರೀತಿ ತಗೋತಿದ್ದೀನಿ ಅಂದರೆ, ಸೊ ಈ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ. ಒಂದಿನ ಈ ರೀತಿ ತೊಗೊಂಡ್ರೆ ನೆಕ್ಸ್ಟ್ ಇನ್ನೊಂದಿನ ರೈಸ್ ಆ ಥರ ತೊಗೊಂಡ್ರು ಪರವಾಗಿಲ್ಲ ಅಲ್ವಾ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊತೀನಿ. ಇಲ್ಲ ತರಕಾರಿ ಯೂಸ್ ಮಾಡೋದು, ಇಲ್ಲ ಕಾಳುಗಳು ಯೂಸ್ ಮಾಡೋದು, ಇಲ್ಲ ಮುದ್ದೆ ಯೂಸ್ ಮಾಡೋದು ಒಂದಿನ. ಸೊ ಈ ರೀತಿಯಾಗಿ ಯೂಸ್ ಮಾಡ್ಕೊತೀನಿ. ಇನ್ನು ಡೈಲಿ ಅಂತೂ ಹಣ್ಣುಗಳನ್ನು ತಿಂತೀನಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಈ ಊಟ ತಿಂಡಿಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಲ್ವ, ಯಾಕಂದರೆ ಜಾಸ್ತಿ ರಿಚ್ ಪ್ರೋಟೀನ್ ಫುಡ್ನ ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ, ಐರನ್ನು, ಕ್ಯಾಲ್ಸಿಯಮ್ಮು. ಸೊ ಈ ರೀತಿಯಾಗಿ ಅದಕ್ಕೋಸ್ಕರ ನಾನು ಇದನ್ನು ಸೇರ್ ಮಾಡಿಕೊಂಡೆ. ನಿಮ್ಗೆ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಇರೋರಿಗೆ ಹೆಲ್ಪ್ ಆಗ್ಬೋದು. ಈ ರೀತಿ ದೋಸೆನೂ ಮಾಡ್ಕೋಬೋದು. ಅಥವಾ ಪ್ರೆಗ್ನೆಂಟ್ ಇಲ್ಲದೆ ಇರೋರಿಗೂ ಕೂಡ ಮನೆಯಲ್ಲೂ ಕೂಡ ಹೆಲ್ದಿಯಾಗಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು, ಚೆನ್ನಾಗಿರಬೇಕು ಅನ್ನೋರ್ಗೂ ಕೂಡ ಈ ರೆಸಿಪಿ ಯೂಸ್ ಆಗುತ್ತೆ. ಖಂಡಿತ ಚೆನ್ನಾಗಂತೂ ಇರುತ್ತೆ. ನೀವು ಕ್ರಿಸ್ಪಿಯಾಗಿ ಬೇಕು ಅಂದರೂ ಕ್ರಿಸ್ಪಿಯಾಗೂ ಕೂಡ ದೋಸೆನ ಹಾಕೋಬೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿಯಾಗಿ ತಿನ್ಕೊಂಡ್ರಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ಗೊಜ್ಜೆ ಇದಕ್ಕೆ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ತೀನಿ. ಚಟ್ನಿ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಈ ರೀತಿಯಾಗಿ ನಾನು ಬೆಳಗಿನ ತಿಂಡಿನ ಪ್ರಿಪೇರ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಟೈಮ್ ಟು ಟೈಮ್ ಸ್ವಲ್ಪ ಚೇಂಜಸ್ನ ಮಾಡ್ಕೊತಿರ್ತೀನಿ. ಅಂದರೆ ಈ ಟೈಮಲ್ಲಿ ಆ್ಯಪಲ್ ತಿನ್ನೋದಾಗಿರ್ಬೋದು, ಈ ಟೈಮಲ್ಲಿ ಬೇರೆ ಫ್ರೂಟ್ ತಿನ್ನೋದಾಗಿರ್ಬೋದು. ಸೊ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿರ್ತೀನಿ ಅಲ್ವಾ, ಸೊ ಹಾಗಾಗಿ ಹೊಟ್ಟೆ ಹಸಿತಿರುತ್ತೆ. ಏನಾದರೂ ಒಂದು ಚೇಂಜಸ್ನ ಮಾಡಿಕೊಂಡು ಏನಾದರೂ ಒಂದು ಇನ್ಕ್ಲೂಡ್ನ ಮಾಡ್ಕೊತಾ ಇರ್ತೀನಿ. ಅದಾದಮೇಲೆ ಇವಾಗ ಒಂದು ಸೀಬೆಹಣ್ಣನ್ನು ತಿಂತಿದ್ದೀನಿ. ಟೈಮ್ ಬಂದ್ಬಿಟ್ಟು ಒಂದು 10 o'clock ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಅಷ್ಟರಲ್ಲಿ ನಾನು ಒಂದು ಸೀಬೆಹಣ್ಣನ್ನು ಕೂಡ ತಿಂದೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ನಾನು ಏನೇನು ಮಾಡಿದೆ ಅದ್ರದ್ದು ಯಾವುದಾದ್ರು ಕ್ಲಿಪ್ಪಿಂಗ್ನ ಏನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಅಡುಗೆ ಮಾಡ್ಕೊಳ್ಳೋದು ಮತ್ತು ಬೇರೆ ಫ್ರೂಟ್ ತಿನ್ನೋದು ಅದನ್ನೆಲ್ಲ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಬರೀ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಬೇರೆ ಯಾವುದಾದ್ರೂ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಬೆಳಗಿನ ಸಂಜೆ ಗಂಟ ನಾನು ಏನೇನು ಫುಡ್ನ ತಿಂತಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ, ಆಯಿತಾ. ಸೊ ಈ ವಿಡಿಯೋದಲ್ಲಿ ಬರೀ ಇಷ್ಟನ್ನು ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಯಿತು. ಯಾಕಂದರೆ ಕಂಪ್ಲೀಟ್ ಎಲ್ಲನೂ ವಿಡಿಯೋ ಮಾಡ್ಕೋಬೇಕು ಅಂತಂದರೆ ಅದು ಒಂದು ಸತಿ ಮರ್ತೋಗ್ಬಿಟ್ಟಿರ್ತೀನಿ, ಇಲ್ಲಾಂದರೆ ಬಿಡು ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿರ್ತೀನಿ. ಸೊ ಹಾಗಾಗಿ ಹಂಗೇ ಮಳೆ ಕೂಡ ಬರ್ತಿತ್ತು, ಹಂಗೆ ಅದರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಈ ಸೆಕೆಯಲ್ಲಂತೂ ಮಳೆ ಹೋದರೆ ಇನ್ನೂ ಕಷ್ಟ ಅಂತಲೇ ಹೇಳ್ತೀನಿ. ಒಂಥರ ಡಿಫ್ರೆಂಟಾಗಿರುತ್ತೆ, ಬಟ್ ಆದರೂ ಚೆನ್ನಾಗಿತ್ತು. ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ವಾಕ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ಅಟ್ಲೀಸ್ಟ್ 1 hour ಆದರೂ ರೆಸ್ಟ್ ಮಾಡ್ತೀನಿ ನಾನು. ಸೊ 1 hour ರೆಸ್ಟ್ ಮಾಡಾದಮೇಲೆ ಮತ್ತೆ 3 o'clockಗೆ ಬಂದುಬಿಟ್ಟು ಏನಾದರೂ ಫ್ರೂಟ್ಸ್ ತಿಂತೀನಿ, ಅಥವಾ ಏನಾದರೂ ಒಂದು ತಿನ್ನೋದನ್ನು ಏನಾದರೂ ಒಂದು ತಿಂತಾನೇ ಇರ್ತೀನಿ ಅಂದ ತಕ್ಷಣ ಬೇರೆ ರೀತಿ ಅಲ್ಲ. ಏನಾದರೂ ಒಂದು ಫ್ರೂಟ್ ಆಗಿರ್ಬೋದು, ಅಥವಾ ಏನಾದರೂ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ, ಸೊ ಮಾವಿನಕಾಯಿ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಅಥವಾ ಆ್ಯಪಲ್ಲು, ಏನಾದರೂ ಒಂದು ಫ್ರೂಟ್ನ ತೊಗೊಂಡಿರ್ತೀನಿ. ಮತ್ತು ಸ್ವಲ್ಪ ಟೈಮ್ ಹಂಗೆ ಫೋನ್ ನೋಡ್ತಾ ಹಂಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಸ್ವಲ್ಪ ಟೈಮ್ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾದ್ಮೇಲೆ ಮತ್ತೆ 4 o'clock ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಸ್ವಲ್ಪ ನಾನು ವಾಟರ್ ಜಾಸ್ತಿ ಕುಡಿಯೋದಾಗಿರ್ಬೋದು, ಮತ್ತು ಅದನ್ನು ಬಿಟ್ಟು ನೆಕ್ಸ್ಟ್ ಏನಾದರೂ ಈ ರೀತಿ ಎಡಿಟ್ ಮಾಡೋ ಕೆಲಸ ಆಗಿರ್ಬೋದು, ವೀಡಿಯೋಸ್ ಮಾಡ್ಕೊಳ್ಳೋ ಕೆಲಸ ಆಗಿರ್ಬೋದು. ಸೊ ಈ ರೀತಿ ಕೆಲಸನ ಮಾಡ್ಕೊತಾ ಇರ್ತೀನಿ, ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ವೀಡಿಯೋ ಏನಾದರೂ ಶೂಟ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಮಾಡ್ಕೊತಿರ್ತೀನಿ 4 o'clock ಆ ಟೈಮಲ್ಲಿ. ಹಂಗೇ 4:30ಗೆಲ್ಲ ಒಂದು ದಾಳಿಂಬೆ ಹಣ್ಣನ್ನು ತಿಂತೀನಿ. ಮತ್ತು ಅದಾದಮೇಲೆ 5 o'clockಗೆ ಮತ್ತೆ ಒಂದು 20 ನಿಮಿಷ ವಾಕ್ ಮಾಡ್ತೀನಿ. 20 ನಿಮಿಷ ವಾಕ್ ಮಾಡಿದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಅದಾದಮೇಲೆ ಮತ್ತೆ 5:30 ಅಥವಾ 6 o'clockಗೆ ನಾನು ಸ್ವಲ್ಪ ಒಂದು 20 minutes ಯೋಗ ಮಾಡ್ಕೊತೀನಿ. ಅಂದರೆ ಸಂಜೆ ಟೈಮ್ ಮಾಡ್ಕೊತಿದ್ದೀನಿ, ಸ್ವಲ್ಪ ಸಂಜೆ ಟೈಮ್ ಫ್ರೀ ಇರ್ತೀನಿ ನಾನು, ಹಾಗಾಗಿ ಸಂಜೆ ಟೈಮ್ ಯೋಗ ಮಾಡ್ಕೊತೀನಿ 20 ನಿಮಿಷ. ಅದಾದಮೇಲೆ 20 ನಿಮಿಷ ವಾಕ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಯೋಗ ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದೆ ಅಲ್ವಾ. ಸೊ ಯೋಗನ ಕೂಡ ಒಂದು 20 ನಿಮಿಷ ಮಾಡ್ಕೊತೀನಿ. ಅದಾದಮೇಲೆ ನಾನು ಬುಕ್ ಓದೋದಾಗಿರ್ಬೋದು, ಮೆಡಿಟೇಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಈ ಟೈಮಲ್ಲಿ ಮುಗಿಸ್ಕೊತೀನಿ ಒಂದು 6:30 ಅಷ್ಟರಲ್ಲಿ. ಅದಾದಮೇಲೆ ಮತ್ತೆ ಹಾಲು ಕುಡಿತೀನಿ ಒಂದು 6:45 ಅಷ್ಟೊತ್ತವರೆಗೆ. ಅಂದರೆ ಅವಾಗ ತಾನೇ ಫ್ರೆಶ್ ಆಗಿ ಹಾಲೆಲ್ಲ ತೊಗೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಹಾಲೆಲ್ಲ ಕುಡ್ಕೊತೀನಿ. ಮತ್ತೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀನಿ. ಒಂದು 8:30 ಅಷ್ಟರಲ್ಲೆಲ್ಲ ಊಟ ಕೂಡ ಆಗೋಗ್ಬಿಡುತ್ತೆ. ಮಾಮೂಲಿ ಸಿಂಪಲ್ಲಾಗಿ ಮುದ್ದೆ ಅಥವಾ ರೈಸ್ ಆಗಿರ್ಬೋದು. ಸೊ
ಸೊ ಈ ರೀತಿ ಊಟನ ಮಾಡ್ಕೊತೀನಿ. ಮಧ್ಯಾಹ್ನ ಏನಾದರೂ ಮುದ್ದೆ ಊಟ ಮಾಡಿದ್ರೆ ಮತ್ತೆ ನೈಟ್ ಮುದ್ದೆ ಏನು ಊಟ ಮಾಡಲ್ಲ, ರೈಸ್ ಎಲ್ಲ ಮಾಡ್ಕೊತೀನಿ. ಸೊ ಅದಾದಮೇಲೆ ಮತ್ತೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆಗೆ ಹೋಗ್ತೀನಿ, ಸ್ವಲ್ಪ ಟೈಮ್ ವಾಕ್ ಮಾಡ್ತೀನಿ. ವಾಕ್ ಮಾಡಿ ಆಚೆಗಡೆ ಸ್ವಲ್ಪ ಗಾಳಿ ಎಲ್ಲ ತಗೊಂಡು ಸ್ವಲ್ಪ ಟೈಮ್ ಅಲ್ಲೇ ಇದ್ದು ವಾಪಸ್ ಬಂದು ಒಂದು 9:30 10 o'clock ಅಷ್ಟರಲ್ಲೆಲ್ಲ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ಈ ರೀತಿ ಇರುತ್ತೆ ನಂದು ಬೆಳಗ್ಗೆಯಿಂದ ರೂಟೀನು. ಸೇಮ್ ಹಿಂಗೆ ಆಗ್ಬಿಟ್ಟಿದೆ, ಡೈಲಿನೂ ಕೂಡ ಇದೇ ರೀತಿ ನಡೀತಿದೆ ಇವಾಗ್ಲೂ ಕೂಡ. ಎಲ್ಲೋ ಬೈ ಚಾನ್ಸ್ ಒಂದೊಂದು ದಿನ ಅಂತೂ ಯಾರಾದರೂ ಗೆಸ್ಟ್ಗಳು ಬಂದಾಗ ಸ್ವಲ್ಪ ರೂಟೀನ್ ಆಚೆ ಈಚೆ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟು ಮಾಮೂಲಿ ಡೈಲಿ ಇದೇ ರೂಟೀನ್ ಇರುತ್ತೆ. ಆ್ಯಕ್ಚುಲಿ ನಾನು ಅದನ್ನೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಂಪ್ಲೀಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಎಲ್ಲ ಪ್ರೆಗ್ನೆನ್ಸಿಗೋಸ್ಕರ ಅಂತಲೇ ನಾನು ರೂಟೀನ್ ಲೀಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅದರದ್ದು ಲೀಸ್ಟ್ ಎಲ್ಲ ಇದೆ, ಅದರದ್ದು ಜೊತೆಗೇ ನಾನು ವಿಡಿಯೋನ ಶೇರ್ ಮಾಡ್ಕೊತೀನಿ. ಅವಾಗ ಯಾರಾದ್ರೂ ಕೂಡ ಇವಾಗ ಪ್ರೆಗ್ನೆಂಟ್ ಆಗಿರೋರಾಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿರೋರಾಗಿರ್ಬೋದು, ಅವ್ರಿಗೆ ಏನಾದರೂ ಎಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು. ಯಾಕಂದರೆ ಈ ರೀತಿ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದಾಗ ನಾವು ಟೈಮ್ ಟು ಟೈಮ್ ಆ ಕೆಲಸನ ಮಾಡ್ತಿರ್ತೀವಿ ಅಂತಲೇ ಹೇಳ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಸರಿ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಬಟ್ ಇವಾಗ ಆ ಥರ ಏನಿಲ್ಲ, ಆ ಥರ ರೂಟೀನ ಸೆಟ್ ಮಾಡಿಕೊಂಡು ಟೈಮ್ ಟೇಬಲ್ ಹಾಕೊಂಡಿರೋದ್ರಿಂದ ನೀರನ್ನ ಜಾಸ್ತಿ ಈ ಟೈಮಲ್ಲಿ ಕುಡಿಬೇಕಲ್ವ. ಸೊ ಹಾಗಾಗಿ ನೀರು ಕುಡಿಯೋದು, ಫ್ರೂಟ್ಸ್ ತಿನ್ನೋದು, ಮತ್ತು ಹೆಲ್ದಿ ಫುಡ್ನ ತೊಗೊಳ್ಳೋದು, ಮತ್ತು ನಾವು ಯಾವ ಟೈಮಲ್ಲಿ ಮಲ್ಕೊಬೇಕು, ಯಾವ ಟೈಮಲ್ಲಿ ವಾಕ್ ಮಾಡಬೇಕು ಎಲ್ಲನೂ ಕೂಡ ಸೆಟಪ್ ಮಾಡಿ ಇಟ್ಕೊಂಡ್ಬಿಟ್ಟಾಗ ತುಂಬ ಈಸಿ ಕೆಲಸ ಆಗುತ್ತೆ, ಸ್ಟ್ರೆಸ್ ಇರಲ್ಲ. ಸೊ ಹಾಗಾಗಿ ಈ ರೀತಿ ಲೀಸ್ಟ್ ಎಲ್ಲ ಮಾಡ್ಕೊಂಡಿರೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅದನ್ನು ಅಪ್ಲೋಡ್ ಮಾಡ್ಕೊತೀನಿ. ಸೊ ಅಪ್ಲೋಡ್ ಮಾಡ್ತೀನಿ, ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಈ ರೀತಿ ಇರುತ್ತೆ ನಂದು ಪ್ರೆಗ್ನೆನ್ಸಿ ದಿನ. ಸೊ ಈ ರೀತಿ ನಂದು ಪ್ರೆಗ್ನೆನ್ಸಿ ಲೈಫ್ ಸ್ಟೋರಿ ನಡೀತಾ ಇದೆ, ಲೈಫ್ ಜರ್ನಿನೇ ನಡೀತಾ ಇದೆ ಅಂತಲೇ ಹೇಳ್ತೀನಿ. ಒಂಥರ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ನನ್ನ ಪ್ರೆಗ್ನೆನ್ಸಿನ ಟೈಮ್ನ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ರೂಟೀನು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಎಂಜಾಯ್ ಮಾಡಿಕೊಂಡು ನಾನು ಕಂಪ್ಲೀಟ್ ಎಲ್ಲ ದಿನನೂ ಕೂಡ ಕಲಿತಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋದಿಂದ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನನ್ನ ರೂಟೀನ್ ವ್ಲಾಗ್ನ ಕಂಪ್ಲೀಟ್ ಒಂದು ದಿನದ ಕಂಪ್ಲೀಟ್ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಲ್ಲಿ ಕ್ಲಿಪ್ಪಿಂಗ್ನ ತೊಗೊತೀನಿ, ಓಕೆನಾ? ಅದನ್ನು ಕೂಡ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಕೂಡ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.